ಇವತ್ ನಮ್ ಕಾಲೇಜ್ಗೆ ಕಾಳಿಂಗ ಬಂದ್ಬಿಟ್ಟವನೆ. ಹಾಯ್ ಹಲೋ ನಮಸ್ಕಾರ ದೋಸ್ತ, ಹೆಂಗಿದಿಲೆ? ಎಲ್ಲ ಚೆನ್ನಾಗಿದ್ರೆ ಅಂತ ಅನ್ಕೊಂತ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಒಂದು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಜೊತೆಗೆ ಬನ್ನಿ. ಪಟ್ ಅಂತ ರೆಡಿಯಾಗಿ ನಾನು ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ. ಆಶ್ಚರ್ಯ ಏನಂದ್ರೆ ಯಾವಾಗ್ಲೂ ನನಗಿಂತ ಲೇಟ್ ಆಗಿ ಹೋಗ್ತಿದ್ಗಿರಿ, ಇವತ್ತು ನನ್ನ ಮಗ ನಾನು ಬಿಟ್ಟೆ ಹೋಗ್ಬಿಟ್ಟವನೆ. ಹಂಗಂತ ಬಸ್ ಸ್ಟ್ಯಾಂಡ್ ರೀಚ್ ಆದೆ. ಬಸ್ ಸ್ಟ್ಯಾಂಡಿಗೆ ಬಂದು ಹಾಫ್ ಅನ್ ಅವರ್ ಆದ್ರೂ ಒಂದ್ ಬಸ್ಸು ಬರ್ಲಿಲ್ಲ. ಹೆವಿ ಬೇಜಾರಾಗ್ಬಿಡ್ತು. ನನ್ನ ನಸೀಬೆ ಸರಿ ಇಲ್ಲ ಅನ್ಸ್ಬಿಡ್ತು. ಹಂಗಂತಿದ್ದಂಗೆ ಬಸ್ ಬಂದ್ಬಿಡ್ತು. ಅಲ್ಲಿಂದ ಬಸ್ ಹತ್ತಿ ನಾನು ಹೋಗಿದ್ದು ಮೆಜೆಸ್ಟಿಕ್ ಅಲ್ಲಿ ಬಸ್ ಹತ್ತಿ ನಾನು ರೀಚ್ ಆಗಿದ್ದು ವಿಜಯನಗರ ಹೋಗ್ತಿದ್ದಂಗೆನೆ ನನ್ನ ಫ್ರೆಂಡ್ ಅಭಯ್ ಸಿಕ್ತ. ಅಲ್ಲಿಂದ ನಮ್ಮ ಪಯಣ ಕಾಲೇಜಿನ ಕಡೆ. ಕಾಲೇಜ್ ಎಂಟ್ರಿ ಆಗ್ತಿದ್ದಂಗೆ ನಾವು ಹೋಗಿದ್ದೆ ವೈರ್ಸ್ ರೂಮ್ ಕಡೆ. ವೈರ್ಸ್ ರೂಮ್ ಹೋಗ್ತೀವಿ, ವೈರ್ಸ್ ರೂಮ್ ಲಾಕು. ಏನ್ ಮಾಡ್ದು ಅಂತ ಅನ್ಕೊಂತಿದ್ದಂಗೆ ನಮ್ ಕಾಲೇಜ್ಗೆ ಕಾಳಿಂಗ ಎಂಟ್ರಿ ಆಗಿದ್ದ. ಏನು ಅಂತ ಎಲ್ಲ ನೋಡಕ್ ಹೋದ್ರೆ ಅದು ಕಾಳಿಂಗ ಅಲ್ಲ, ಬೇಕು. ಅಲ್ಲಿಂದ ನಮ್ ಸೀನಿಯರ್ ಕರೆದ್ರು, ಬರ್ರೋ ಆಚೆ ಹೋಗಿ ಬರೋಣ ಅಂತ. ನಾವು ಎಲ್ಲ ಹೊರಟು ಬಂದ್ವಿ. ಆ ಕಡೆ ಯಾರೋ ಕರ್ದಂಗಾಯ್ತು. ತಿರುಗ್ರೆ ಆಮೇಲೆ ನೋಡಿದ್ರೆ ಗಾಡಿ ಶೋರೂಮ್ ಹತ್ರ ಕರ್ಕೊಂಡ್ ಬಂದವ್ರೆ. ನಾವ್ ಅನ್ಕೊಂಡ್ವಿ ಅದೋ ಹೊಸ ಗಾಡಿ ಬತ್ತೈತೆ ಇವತ್ ಸ್ವೀಟ್ ಪಕ್ಕ ಅಂತ. ನೋಡಿದ್ರೆ ಗಾಡಿ ತಗೊಳಕ್ ಏನೇನ್ ಡಾಕ್ಯುಮೆಂಟ್ಸ್ ಬೇಕೋ ಅದನ್ನ ಕೇಳ್ಕೊಳಕ್ ಬಂದ್ರೆ ಅಂತ ಗೊತ್ತಾಯ್ತು. ಸೊ ಏನ್ ಮಾಡೋದು ಅಂತ ಸುಮ್ನೆ ವಾಪಸ್ ಬಂದ್ವಿ. ಯಾರಿದ್ದವರು ಇವತ್ತು EVS ಕ್ಲಾಸ್ ಇದೆ ಅಂದ್ರು. ಯಾವತ್ತು ಹೋದ್ರು ಇವತ್ತು ಹೋಗೋಣ ಅಂತ ಹೋದ್ರೆ ನಮ್ ಸರ್ ಇವತ್ತು ಲಾಸ್ಟ್ ಚಾಪ್ಟರ್ ಏನ್ ಮಾಡೋದ? ನಾವ್ ಶಾಕು. ನಮ್ಮಿಬ್ರಿಗೆ ಏನು ಗೊತ್ತಿಲ್ಲ. ಏನಾರ ಕೇಳೋಣ ಅನ್ಕೊಂಡ್ರೆ ಟಾಕೋಸ್ ಮಗ್ಗಿದ್ರು ಅಂತ ಗೊತ್ತಿತ್ತು. ಅದಕ್ಕೆ ಏನು ಕೇಳ್ದಂಗೆ ಕ್ಲಾಸ್ ಮುಗಿಸ್ಕೊಂಡು ನಾನು ನಮ್ ಟೀಮು ಸೀದಾ ಬಸ್ ಕಡೆ ಬಂದ್ವಿ. ಆಮೇಲೆ ಅವ್ರಿಗೆ ಬಾಯ್ ಹೇಳಿ ನಾನು ಬಸ್ ಹತ್ಕೊಂಡು ಬಂದಿದ್ದೆ ನಮ್ಮ ಹಾಸ್ಟೆಲ್ ಕಡೆ. ಇವತ್ತಿನ ವ್ಲಾಗ್ ಇಷ್ಟೇ. ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಮತ್ತೆ ಬರ್ತೀನಿ ಹೊಸ ವ್ಲಾಗ್ ಜೊತೆಗೆ. ಸಿಗ್ತೀನಿ. ಬಾಯ್.